ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 244. ಇವತ್ತಿನ ಕತೆ ಜಡ ಭರತ. ಜಡ ಅಂದರೆ ಯಾವಾಗಲೂ ಸಹಿತ ಸೋಮಾರಿಯಾಗಿರೋ ಭರತನ ಕಥೆ ಏನು ಅದನ್ನೇ ನೋಡೋಣ ಮಕ್ಕಳೇ. ಹಿಂದೆ ಋಷಭದೇವ ಅಂತ ರಾಜ, ಅವನ ಮಗನೇ ನಮ್ಮ ಈ ಭರತ. ಋಷಭದೇವ ಬಹಳ ಪ್ರಖ್ಯಾತ ದೈವ ಭಕ್ತ ಮತ್ತು ಮಹಾರಾಜ. ಈತನು ಸಹಿತ ಆತ ನಂತರ ರಾಜನಾಗಿದ್ದಾನೆ. ಇವನ ಮಹಾರಾಣಿ ಪಂಚಜನಿ. ಇವನು ಸಹಿತ ತಂದೆ ಹಾಗೆ ದೈವ ಭಕ್ತ, ಸಜ್ಜನ. ಗಂಡ ಹೆಂಡತಿರು ಅನ್ಯೋನ್ಯ ಜೋಡಿ. ಈತ ಪ್ರಜೆಗಳನ್ನು ಮಕ್ಕಳ ಹಾಗೆ ಕಾಣ್ತಾನೆ. ಜೊತೆಗೆ ಮೋಹವೇ ಇಲ್ಲ ಇವನಿಗೆ, ನಿರ್ಮೋಹಿ. ಇವನು ಏನು ಮಾಡಿದ್ರು ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ಯಾಗ ಯಜ್ಞ ಮಾಡ್ತಾನೆ, ದಾನ ಧರ್ಮ ಮಾಡ್ತಿದ್ದಾನೆ. ಎಲ್ಲ ಮಾಡ್ತಾ ಹೋಗಿಬಿಟ್ಟ. 5 ಜನ ಮಕ್ಕಳು ಈತನಿಗೆ. ಈತ 10,000 ವರ್ಷಗಳು ರಾಜ್ಯಭಾರ ಮಾಡಿದವನು. ಯಾವ ಮೋಹವನ್ನು ಇಟ್ಕೊಳ್ಳದೆ ರಾಜ್ಯವನ್ನು ಮಕ್ಕಳಿಗೆ ಕೊಟ್ಟು ಆತ ಕಾಡಿಗೆ ಬಂದುಬಿಟ್ಟ. ಈಗ ಆತನು ಸಹಿತ ಸನ್ಯಾಸ ಸ್ವೀಕಾರ ಮಾಡಿದ್ದಾನೆ, ತಪಸ್ಸು. ಎಲ್ಲಿ? ಪುಲಹಾಶ್ರಮ ಅಂತಿದೆ, ಅಲ್ಲಿ ಬಂದಿದ್ದಾನೆ. ಪಕ್ಕದಲ್ಲಿ ಗಂಡಕಿ ನದಿ ಹರಿತಾ ಇದೆ. ಅಲ್ಲಿ ನದಿಯಲ್ಲಿ ಈ ಚಕ್ರ ಸಾಲಿಗ್ರಾಮಗಳು ಸಿಗ್ತಾ ಇದ್ದರಿಂದ ಅದಕ್ಕೆ ಹರಿಕ್ಷೇತ್ರ ಅಂತಲೂ ಕರಿತಿದ್ದರು. ಆ ಬಹಳ ಪವಿತ್ರವಾದ ಕ್ಷೇತ್ರ. ಅಲ್ಲಿ ಭಗವಂತನನ್ನು ಕುರಿತು ಯಾರಲ್ಲಿ ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿದರೆ ಭಗವಂತ ಯಾರು ಭಕ್ತರು ಇಷ್ಟಪಡ್ತಾರೋ ಆ ರೂಪದಲ್ಲಿ ಅವರಿಗೆ ಸಾಕ್ಷಾತ್ಕಾರ ಮಾಡ್ತಿದ್ದ. ಹಾಗಿದ್ದಾಗ ಅಂಥ ಪುಣ್ಯ ಸ್ಥಳದಲ್ಲಿ ನಮ್ಮ ರಾಜ ಭರತ ಈಗ ಭರತ ಮುನಿಯಾಗಿ ತಪಸ್ಸು ಮಾಡ್ತಾ ಕೂತಿದ್ದಾನೆ. ದಿನನಿತ್ಯ ಜಪ ತಪ ಅನುಷ್ಠಾನವನ್ನು ಮಾಡ್ತಾನೇ ಇದ್ದಾನೆ. ಹೀಗೆ ಮಾಡ್ತಾ ಅದೆಷ್ಟೋ ವರ್ಷಗಳು ಕಳೆದು ಹೋಗ್ಬಿಡ್ತು. ಇನ್ನೇನು ಕೆಲವು ದಿನ ಇದ್ದರೆ ಆತನಿಗೆ ಸದ್ಗತಿ ಸಿಕ್ಬಿಡೋದು, ತನ್ನ ಗುರಿಯನ್ನು ತಲುಪಿಡೋನು, ಮಹಾದೊಡ್ಡ ಆತ್ಮಜ್ಞಾನಿ ಆಗ್ತಿದ್ದ. ಆದರೆ ಒಂದು ಸಣ್ಣ ಘಟನೆ ಅವನ ಬದುಕಿನ ದಿಕ್ಕನ್ನು ಬದಲಾಯಿಸಿಬಿಡ್ತು. ಅದಾಗಿದ್ದಿಷ್ಟೇ, ಈತ ಸ್ನಾನಕ್ಕೆ ಅಂಥೇಳಿ ಗಂಡಕಿ ನದಿಗೆ ಹೋಗಿದ್ದಾನೆ. ಅಲ್ಲೊಂದು ತುಂಬು ಗರ್ಭಿಣಿಯಾದ ಜಿಂಕೆ ನೀರು ಕುಡಿತಾ ಇದೆ. ಕಾಡಿನಲ್ಲಿ ದೂರದಲ್ಲೆಲ್ಲೋ ಸಿಂಹ ಗರ್ಜನೆ ಕೇಳಿಬಿಡ್ತು. ಇದಕ್ಕೆ ಹೆದರಿಕೆ ಆಗಿಬಿಡ್ತು. ಅಯ್ಯೋ ಹೆದರಿಕೆ ಆದ ಕೂಡಲೇ ಅದಕ್ಕೇನಾಗ್ಬಿಡ್ತು, ತುಂಬ ಹೆದರಿಕೆ ಆಗಿ ಗರ್ಭಸ್ರಾವಾಗ್ಬಿಡ್ತು. ಮರಿ ಹೊಟ್ಟೆ ಒಳಗಿಂದ ಹೊರಕ್ಕೆ ಬಿದ್ದು ಬಿಡ್ತು. ಇದು ಹೆದರ್ಕೊಂಡು ದಡಕ್ಕೆ ಹೋಗಿ ಮುಂದೆ ಓಡೋಕ್ಕೆ ಹೋಯ್ತು. ಆದರೆ ಇದಕ್ಕೆ ಹೃದಯಾಘಾತವಾಗಿ ಇದು ಸತ್ತು ಹೋಗಿ ಕೆಳಗೆ ಹೋಗ್ಬಿಡ್ತು. ಅಲ್ಲೇ ಸ್ನಾನಕ್ಕೆ ಬಂದಂತಹ ಈ ನಮ್ಮ ಭರತ ನೋಡಿದವನು ಅಯ್ಯೋ ಜಿಂಕೆ ಮರಿ ಅಂತೇಳಿ ನೀರಿನಲ್ಲಿ ಬಿದ್ದಂಥ ಮರಿಯನ್ನು ಎತ್ತಿ ಒರೆಸಿ ಅದಕ್ಕೆ ಪ್ರಾಣ ಉಳಿಸ್ದ. ಅದರ ಬಗ್ಗೆ ಪಾಪ ಬಹಾ ಮರುಕ ಹುಟ್ಟಿಬಿಡ್ತು. ಅಯ್ಯಯ್ಯೋ ಪಾಪ ತಾಯಿಯನ್ನು ಕಳ್ಕೊಂಡಿದೆ, ನಾನಾದರೂ ಇದಕ್ಕೆ ತಾಯಿ ತಂದೆಯಾಗಿ ಸಾಕಬೇಕು ಅಂಥೇಳಿ ಅದಕ್ಕೆ ಏನು ಉಪಚಾರ ಮಾಡ್ದ. ಅದು ಓಡಾಡ್ತಾ ಇದೆ, ಹಿಂದೆ ಮುಂದೆ ಸುಳಿತಾ ಇದೆ. ಇವನಿಗೆ ಅದನ್ನು ಉಪಚಾರ ಮಾಡೋದ್ರಲ್ಲಿ, ಪ್ರಾಣಿಗಳಿಂದ ರಕ್ಷಿಸೋದ್ರಲ್ಲಿ ತನ್ನ ಜಪತಾಪ ಅನುಷ್ಠಾನ ಏಕಾಗ್ರತೆ ಎಲ್ಲ ಹೋಗಿಬಿಡ್ತು. ಎಷ್ಟೋ ವರ್ಷ ಆಯಿತು, ಜಿಂಕೆ ದೊಡ್ಡದಾಯಿತು, ಇವನು ಮುಪ್ಪಿನ ಮುದುಕನಾದ. ಸಹಜವಾಗಿ ಮರಣ ಬಂತು. ಆದರೆ ಸಿದ್ಧಿಯನ್ನೇ ಪಡೆದ ಜಿಂಕೆ ಮೋಹಕ್ಕೊಳಗಾಗಿ ಅದರಿಂದ ಹೊರಗೆ ಬಂದಿದ್ದರಿಂದ ಇವನಿಗೆ ದುಷ್ಕರ್ಮ, ಇವನ ಪಾಪಕರ್ಮ ಅಂಟ್ಕೊಂಡು ಬಿಟ್ಟ. ಅದರಿಂದಾಗಿ ಮುಕ್ತಿ ಸಿಗಬೇಕಾಯ್ತು. ಇವನು ಜಿಂಕೆನೇ ಆಗಿಬಿಟ್ಟ. ಜಿಂಕೆ ಆಗಿದ್ದಾಗ ಇವನಿಗೆ ಹಿಂದಿನ ಜನ್ಮದ್ದೆಲ್ಲವೂ ಸಹಿತ ಚೆನ್ನಾಗಿ ನೆನಪಿತ್ತು. ಅದರಿಂದ ಏನು ಮಾಡ್ದ, ಅಯ್ಯಯ್ಯೋ ನಾನು ಎಂಥ ತಪ್ಪು ಮಾಡಿದೆ, ರಾಜ್ಯದ ಮೋಹವನ್ನು ಕಳ್ಕೊಂಡು ಧನ ಐಶ್ವರ್ಯ ಎಲ್ಲ ಕಳ್ಕೊಂಡು ಬಂದರೂ ಸಹಿತ ಇಲ್ಲಿ ಜಿಂಕೆ ಮರಿಯ ಮೋಹಕ್ಕೊಳಗಾಗಿ ಹೀಗಾಗಿ ನಾನೇ ಜಿಂಕೆ ಆಗಿಬಿಟ್ನಲ್ಲ. ಇಲ್ಲ, ನಾನೇನಾದ್ರು ಸಾಧನೆ ಮಾಡಬೇಕು ಅಂದ್ಕೊಂಡ ಆ ಜಿಂಕೆ ಗುಂಪಿನಿಂದ ಬಿಟ್ಟು ಸೀದಾ ಪುಲಹಾಶ್ರಮಕ್ಕೆ ಬಂದು ಅಲ್ಲೆಲ್ಲ ಸೊಪ್ಪು ಸದೆ ಮೇಯ್ಕೊಂಡು ಅಲ್ಲೇ ಇದ್ದು ಬಿಟ್ಟ. ಹಿಂದಿನ ಜನ್ಮದೆಲ್ಲ ನೆನಪಿದೆ, ಭಗವಂತನ ಧ್ಯಾನ ಮಾಡ್ಕೊಂಡು ಇದ್ಬಿಟ್ಟಿದ್ದ. ಏನಾಯಿತು, ಇವನಿಗೂ ಸಹಿತ ಆಯಸ್ ಮುಗಿತು ಜಿಂಕೆ ಆಗಿ ಹುಟ್ಟಿದಾಗ. ಅವತ್ತು ತಾನು ಆತ್ಮಾರ್ಪಣೆ ಮಾಡ್ಕೋಬೇಕು ಅಂತ ಗಂಡಕಿ ನದಿಯಲ್ಲಿ ಮುಳುಗಿ ಈ ಜಿಂಕೆ ಪ್ರಾಣ ಬಿಡ್ತು. ಸರಿ, ಈಗ ಮನುಷ್ಯ ಜನ್ಮ ಬಂತು. ಅಂಗೀರಸ ಅನ್ನುವಂಥ ಬ್ರಾಹ್ಮಣ, ಆತನಿಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿಗೆ 9 ಜನ ಮಕ್ಕಳು. ಎರಡನೇ ಹೆಂಡತಿಗೆ ಭರತ ಮತ್ತು ಅವನ ತಂಗಿ 2 ಮಕ್ಕಳು. ಸರಿ, ಮೊದಲನೇ ಹೆಂಡತಿ ಮಕ್ಕಳೆಲ್ಲ ಬಹಳ ಜಾಣರು, ವಿದ್ಯಾವಂತರು, ಬುದ್ಧಿವಂತರಾಗಿಬಿಟ್ರು. ನಮ್ಮ ಭರತ ದಡ್ಡ ಶಿಖಾಮಣಿ. ಅವನ ತಂಗಿ ಚೂರುಕು ಪರವಾಗಿಲ್ಲ. ಇವನು ಬೆಳೆದ, ಯಾರ ಜೊತೆಗೂ ಮಾತೇ ಇಲ್ಲ. ಕೊಂಡಿದ್ದು ಕುರುಡಿದ್ದಂಗಿದ್ದಾನೆ, ಕಿವಿ ಇದ್ದು ಕಿವುಡ, ಮಾತೇ ಇಲ್ಲ, ಮೂಕ ಅನ್ಕೊಂಡು ಬಿಟ್ಟಿದ್ದಾರೆ ಎಲ್ಲ. ಅವರಪ್ಪ 7 ವರ್ಷ ಆದಮೇಲೆ ಒಂದು ಜನವಾರ ಹಾಕಿ ಉಪನಯನ ಮಾಡಿದರೆ, ಗಾಯತ್ರಿ ಮಂತ್ರೋಪದೇಶ ಮಾಡಿದರೆ ಗಾಯತ್ರಿ ಮಂತ್ರವನ್ನು ಹೇಳ್ತಾನೇ ಇಲ್ಲ. ಗಾಯತ್ರಿ ಮಂತ್ರವನ್ನು ಹೇಳ್ಕೊಡೋದ್ರಲ್ಲಿ ತನ್ನ ಎಲ್ಲ ಶಕ್ತಿ ವ್ಯಯ ಮಾಡಿ ನಿರಾಶನಾದಂಥ ಅಂಗೀರಸ ಪ್ರಾಣ ಬಿಟ್ಟುಬಿಟ್ಟ. ಅವನ ಹೆಂಡತಿ ಸಹಗಮನ ಮಾಡಿಬಿಟ್ಟು ಕೇಳೋರು ಇಲ್ಲ ಹುಡುಗನಿಗೆ. ಈಗ 10-12 ವರ್ಷ ಆಗಿದೆ. ಮಂಕ ಕೂತು ಬಿಡ್ತಾನೆ ಯಾವಾಗ.
ದಡ್ಡ ಹಾರುವ ಜಡ ಬರುತ್ತಾ ಅಂತೆಲ್ಲ ಗೇಲಿ ಮಾಡ್ತಾ ಇದ್ದ. ಇನ್ನು ಅಣ್ಣ ಅದಕ್ಕೆ ಮಾತೇ ಆಡಿಸಿಲ್ಲ, ಎಲ್ಲೋ ಹೋಗತ್ ಬಿಡು ಅಂತ. ಆದರೆ ಇವನು 25 ವರ್ಷ ತರುಣನಾಗ್ಬಿಟ್ಟ. ಸಿಕ್ಕಿ ತಿಂತಿದ್ದ, ನೋಡಿದ್ರೆ ಗುಂಡ್ಕಲ್ಲಿದ್ದಂಗೆ ಬಹಳ ಗಟ್ಟಿ ದೇವ. ಅದ್ರದ್ದು ಏನು ಮಾಡ್ಬಿಟ್ರು, ರಸ್ತೆಯಲ್ಲಿ ಓಡಾಡೋರು ಬಾರ ನಮ್ಮ ಗದ್ದೆ ಒಂಚೂರು ಕೆಲಸಕ್ಕೆ ಸಹಾಯ ಮಾಡು, ನಮ್ಮ ಗಾಡಿ ಮೇಲೆ ತಗೊಂಬ, ಇದು ತಗೊಂಬ, ಅದು ತಗೊಂಬ ಅಂತೇಳಿ ಕಷ್ಟದ ಕೆಲಸ ಮಾಡಿ ಅವನಿಗೆ ಊಟ ತಿಂಡಿ ಕೊಡೋಕೆ ಶುರು ಮಾಡಿಬಿಟ್ರು. ಇವನು ಯಾರು ಏನು ಕರೆದು ಸಹಿತ ಪೆಕ್ಕರ್ನಂಗಿದ್ದ, ಎಲ್ಲ ಸಂತೋಷವೂ ಮಾಡ್ತಿದ್ದ. ಒಂದಿನ ಕೋಪ ಮಾಡ್ಕೊಂಡಿಲ್ಲ, ಸಿಟ್ಟು ಮಾಡಿಲ್ಲ, ಯಾರಿಗೂ ಬೈದಿಲ್ಲ, ಮಾತೇ ಇಲ್ಲ. ಇದು ನೋಡಿ ಅಣ್ಣ ಅದಕ್ಕೆ ಬಾಯಲ್ಲಿ ನೀರು ಬಂತು. ಅಲ್ಲ ಅವ್ರಿವ್ರಲ್ಲಿ ಯಾಕೆ ಹೋಗ್ಬೇಕು ಅವನು, ನಾವೇ ಏನೋ ಒಂದಿಷ್ಟು ಇದಕ್ಕೆ ಅನ್ನ ಹಾಕೋಣ, ದಂಡ್ಪಿಂದಲ್ಲ, ನಮ್ಮ ಹೊಲಗದ್ದೆ ಕೆಲಸ ಮಾಡಲಿ ಅಂತೇಳಿ ಬಾರೋ ಅಂತ ಪ್ರೀತಿ ಕರ್ಕೊಂಬಂದು ಇವನ ಹತ್ರ ಸಿಕ್ಕಾಪಟ್ಟ ಕತ್ತೆ ಚಕ್ಕಡಿ ಮಾಡಿಸೋಕೆ ಶುರು ಮಾಡಿದ್ರು. ಇವನಿಗೆ ಅಸಮಾಧಾನವೇ ಇಲ್ಲ. ಆಯಿತು ಅಂತ ಅವ್ರು ಹೇಳಿದ್ದೆಲ್ಲ ಕೆಲಸ ಮಾಡ್ತಾನೇ ಇದ್ದ. ಇವರಿಗೇನೋ ತಂಗಳು ಕೊಡೋದು, ಮುದ್ದೆನೋ ರೊಟ್ಟಿನೋ ತೌಡೋ ಏನು ಸಿಕ್ಕರು ತಿಂತಿದ್ದ, ನೆಮ್ಮದಿಯಾಗಿ ಸಂತೋಷವಾಗಿ ಇದ್ದು ಬಿಡ್ತಿದ್ದ. ಇವನು ನಿಜವಾದಂಥ ಆತ್ಮಜ್ಞಾನಿ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಲೋಕದ ಯಾವ ವ್ಯವಹಾರದ ಜಂಜಾಟಕ್ಕೂ ಸಿಗದೆ ಮೂಕ ಕಿವುಡ ಈ ರೀತಿ ನಟಿಸ್ತಾ ಇದ್ದ. ಹೀಗಿದ್ದಾಗ ಏನಾಗಿ ಒಂದಿನ ಇವನು ಗದ್ದೆನಲ್ಲಿ ರಾತ್ರಿ ಇದ್ದಾಗ ಕಳ್ಳರ ಗುಂಪು ಬಂದುಬಿಡ್ತು. ಅವರೇನಾಗಿದೆ, ಕಳ್ಳರ ನಾಯಕನಿಗೆ ಒಂದು ಗಂಡು ಮಗು ಆಗಿದೆ. ಕಾಳಿಕಾದೇವಿ ವರಪ್ರಸಾದದಿಂದ ಅವನೊಂದು ಹರಕೆ ಹೊತ್ತಿದ್ದ, ನಾನು ಗಂಡು ಮಗು ಆದರೆ ನಿನಗೊಬ್ಬ ಯೋಗ್ಯನಾದಂಥ ನರಮನುಷ್ಯನನ್ನು ಬಲಿ ಕೊಡ್ತೀನಿ, ತೃಪ್ತಿಪಡಿಸ್ತೀನಿ ಅಂತ. ಕಳತನಕ್ಕೆ ಬಂದ ನೋಡ್ತಾರೆ, ಗುಂಡಾಗಿರುವಂಥ ನಮ್ಮ ಜಡ ಬರ್ತಾ ನೋಡ್ಬಿಟ್ಟ, ಭಾಳ ಚಲೋ ಇದ್ದಾನೆ, ಎಲ್ಲ ಕಟ್ಟರು ಹಗ್ಗ ಅಂತೇಳಿ ಕಟ್ಕೊಂಡು ಸೀದಾ ಕಾಡಿ ಕರ್ಕೊಂಬಂದ್ಬಿಟ್ರು. ಕಾಳಿಕಾದೇವಿ ವಿಗ್ರಹ ಇದೆ, ಅಲ್ಲಿ ಪೂಜಾರಿ ಹೇಳ್ದ. ಪೂಜಾರಿ ಇವನಿಗೆಲ್ಲರೂ ಕಟ್ಟು ಬಿಚ್ಚಿದ್ರು, ಸ್ನಾನ ಮಾಡಿಸಿದ್ರು, ಹೊಸ ಬಟ್ಟೆ ಹಾಕಿದ್ರು, ವಿಭೂತಿ ಹಚ್ಚಿದ್ರು, ಕುಂಕುಮ ಎಸಿದ್ರು, ಬಾ ಊಟ ಮಾಡು ಅಂತೇಳಿ ಅವ್ನು ಬಾಟ್ ತುಂಬ ಊಟ ಹಾಕಿದ್ರು. ಇವನು ಊಟ ಮಾಡೇ ಮಾಡಿದ. ಆಮೇಲೆ ಕಾಳಿಕಾದೇವಿ ಮುಂದೆ ತಗೊಂಬಂದು ಇವನು ಬಲಿ ಕೊಡೋಕೆ ಹೊಂಟಿಬಿಟ್ಟಿದ್ದ. ಕಾಳಿಕಾದೇವಿ ಪ್ರತ್ಯಕ್ಷವಾಗಿ ಕೋಪಗೊಂಡೋಳು ಮೊದಲು ಅಲ್ಲಿದ್ದಲ್ಲ ಪೂಜಾರಿ ಅವನ ಕೈಯಾಗಿರೋ ಕತ್ತಿ ತಗೊಂಡು ಅವನನ್ನು ಕಡ್ದು ಹಾಕಿದ್ಲು. ಇವನು ಕೊಲೆ ಮಾಡಬೇಕು, ಬಲಿ ಕೊಡಬೇಕು ಅಂತ ಬಂದಂಥ ಕಳ್ಳರನ್ನೆಲ್ಲರೂ ಸಹಿತ ಕೊಚ್ಚಿ ಹಾಕಿ ಹೋಗೇ ಬಿಟ್ಲು. ಇವನಿಗೆ ನಗು ನಮ್ಮ ಜಡ ಬರ್ತದೆ, ಆಗಲಿ ಅಂತೇಳಿ ಸೀದಾ ಅಲ್ಲಿಂದ ಬಂದ ಯಥಾ ಪ್ರಕಾರ ತನ್ನ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಒಂದಿನ ಏನಾಗಿದೆ, ಅಲ್ಲಿ ನದಿ ತೀರ, ಅಲ್ಲೇ ಸುಮ್ಮನೆ ಕೂತವನು ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇದ್ದಾನೆ ಏಕಾಂತವಾಗಿ. ಅಲ್ಲೇನಾಗ್ಬಿಟ್ಟಿದೆ, ಸಿಂಧೂ ಮತ್ತು ಸೌವೀರ 2 ದೇಶಗಳ ರಾಜ, ಯಾರು, ರಘುಗಣ ಅಂಥೇಳಿ. ಚೀತನಿಗೆ ಆತ್ಮಜ್ಞಾನವನ್ನು ಪಡೆಯಬೇಕು ಅಂಥೇಳಿ ಕಪಿಲ ಮುನಿಗಳು ಇದರಲ್ಲಿ ಬಹಳ ಪರಿಣಿತರು ಅಂಥೇಳಿ ಕಾಡಿಗೆ ಅವರು ಹುಡ್ಕೊಂಡ್ಬಂದ್ವಿ. ಎಲ್ಲಿದ್ದಾನೆ ಕಪಿಲ ಮುನಿ, ಎಲ್ಲಿದ್ದಾರೆ ಗೊತ್ತಿಲ್ಲ, ಹೆಂಗಿದ್ದಾರೆ ಗೊತ್ತಿಲ್ಲ, ಆದರೆ ಇಲ್ಲೆಲ್ಲೋ ಇದ್ದಾರೆ, ಅವರಿಂದ ಉಪದೇಶ ಪಡೆಯಬೇಕು, ನನ್ನ ಜನ್ಮವನ್ನು ಸಾರ್ಥಕ ಪಡ್ಕೊಳ್ಬೇಕು, ತತ್ವೋಪದೇಶ ಪಡೆಯಬೇಕು ಅಂತ ಬಂದ. ಕಾಡಾದಿ ರಥ ಹೋಗ್ತಾ ಇಲ್ಲ, ಆನೆ ಹೋಗ್ತಾ ಇಲ್ಲ, ಕುದುರೆ ಹೋಗ್ತಾ ಇಲ್ಲ, ಉಪ್ಪು ತಗ್ಗು ಗುಂಡಿ ಕೊಟ್ಟರು. ಅವನೇನು ಮಾಡ್ದ, 4 ಜನ ಬೋಬಿಗಳನ್ನು ಗೊತ್ತು ಮಾಡಿಕೊಂಡು ಅವ್ರ ಮೇಲೆ ಬೇನೆ ಹೊರಿಸ್ಕೊಂಡು ಒಳಗಡೆ ಕೂತ್ಕೊಂಡು ಬರ್ತಾ ಇದ್ದ. ಕಾಡಾದಿ ಬೋಬಿಗಳು ಸೋತು ಬಿಟ್ಟಿದ್ದಾರೆ. ಸ್ವಾಮಿ, ನಮ್ಮ ಕೈಲಾಗಲ್ಲ, ಸೋತ್ವಿ ಅಂಥೇಳಿ. ಏನು ಮಾಡಬೇಕು, ಯಾರಾದರೂ ಹೊಸ ಕೂಲಿಗಾರನ ಈ ಕೆಲಸಕ್ಕೆ ನೇಮಿಸ್ಕೊಳ್ಳೋಣ ನೋಡಿದ್ರೆ ಯಾರು ಸಿಗ್ಬೇಕು ಕಾಡ್ನಾಗ. ಗುಂಡಿಗೆ ಟೊಡಪಲಂಗೆ ಕೂತಿದ್ದಲ್ಲ ನಮ್ಮ ಜಡ ಬರ್ತಾ, ಬರ ಯಾಕ ಬರ್ರ ಅವನಂತ ರಾಜ ಹೇಳ್ದ. ರಾಜ ಅಧಿಕಾರ ಎಳಕಂಬಂದು ಏನು ಮಾಡಿದ್ರು, ಕೊಡ್ರಿ ಅವನಿಗೆ, ನೀವು 4 ಜನ ಒಂದು ಕಡೆಗೆ, ಅವನು ಟೊಡಪ ಒಂದು ಕಡೆಗೆ ಹೊರಲಿ ಇದು. ಸರಿ, ಇವನು ಯಾವ ಕೆಲಸನೂ ಬೇಡ ಅಂತ ಹೇಳೋದೇ ಇಲ್ಲ. ಸರಿ ಹೊತ್ಕೊಂಡ, ಮೇನೆ ಹೊತ್ಕೊಂಡು ಹೋಗ್ತಾನೇ ಇದ್ದ. ನಮ್ಮ ಜಡಭರತನಿಗೆ ಮೇನೆ ಹೊತ್ತೇ ಗೊತ್ತಿಲ್ಲ. ಆ ಬೋಬಿಗಳಿಗೆಲ್ಲ ಗೊತ್ತು ಹೊರೋದು ಹೆಂಗೆ ಅಂತೇಳಿ. ಈಗ ಏನಾಯಿತು, ಏರ್ಪೇರಾಯಿತು, ಮೇನೆ ಅಲ್ಲಾಡೋಕೆ ಶುರುವಾಯಿತು. ರಾಜನಿಗೆ ಸ್ವಾಂಟ್ ಬರ್ದಂಗೆ ಆಯ್ತು. ಏನು ಹಿಂಗೆ ಮಾಡ್ತಿದ್ರು. ರಾಜ ಗದರ್ದ. ನೋಡಿದರೆ, ಸ್ವಾಮಿ ನಾವಲ್ಲ, ನೀವು ಹೊತ್ತಾಗ ಗೊತ್ತು ಮಾಡ್ಕೊಡ್ರಲ್ಲ, ಅವನ ಠೊಣಪ ಆ ಬ್ರಾಹ್ಮಣ ಅವನು ಅಂತ ಅವನ ಮೇಲೆ ತಪ್ಪು ಹೊತ್ತು ಹಾಕಿದ್ರು. ರಾಜ ಗದರ್ದ, ಠೊಣಪ ಏನು ಹಿಂಗೆ ನೋಡಿದ್ರೆ ದೇವಿದ್ದಂಗಿದೀಯ, ಏನು ಊಟ ಮಾಡಿಲ್ವಾ, ನಿಂಗೆ ಹೇಳೋರು ಕೇಳೋರು ಇಲ್ವಾ, ನಡ ಸರಿಯಾ ಮೇನೇನು ಹೊರೋ, ಇಲ್ಲೇ ಅಂದ್ರೆ ಹುಷಾರ್, ನಾನು ಯಾರು ಅಂದ್ಕೊಂಡಿದ್ದೆ ಅಂತ ಕೇಳ್ತಿರ್ದ. ಸರಿ, ಸ್ವಲ್ಪ ಮೈನೆ ಮುಂದಕ್ಕೆ ಹೋಯ್ತು, ಮತ್ತೆ ಮೇನೆ ಕೊಲುಕ್ತು. ರಾಜನಿಗೆ ಮೈಕೈ ನೋವಾಗ್ಬಿಡ್ತು. ಗೊತ್ತಾಯ್ತು ಯಾರಿಂದ ಆಗಿದೆ ಅಂಥೇಳಿ ಆತ ಮೇನೆ ನಿಲ್ಲಿಸಿ ಆತ ನೇರವಾಗಿ ಮತ್ತೆ ಕೆಟ್ಟ ಹಾಕೊಳಕ ಬೈದ. ಠೊಣಪ, ನಾನು ಮಹಾರಾಜ, ನಾನು ಸರಿಯಾ ಮೇನೆ ಹೊತ್ಕೊಂಡು ಹೋಗು, ನಿನ್ನ ಶಿಕ್ಷಿಸ್ತೀನಿ, ಕೈಕಾಲು ಮುರಿಸ್ತೀನಿ, ಏನು ಅಂದ್ಕೊಂಡಿದ್ಯಾ, ಹುಷಾರ್ ಅಂತೇಳಿ ಗದರ್ ಬಿಟ್ಟ. ನಮ್ಮ ಭರತ ಶಾಂತ ಸ್ವರದಿಂದ ಮಾತನಾಡ್ದ. ಮಹಾರಾಜ,
ನನ್ನನ್ನು ಶಿಕ್ಷಿಸ್ತೀನಿ, ಹೊಡಿತೀನಿ, ಬೈತೀನಿ ಅಂತ ಹೇಳ್ತಾ ಇದ್ದೀಯ. ನಾನು ನಿನ್ನ ಮೇಲೆ ಹೊತ್ತವನೂ ಅಲ್ಲ, ನಡೆದವನೂ ಅಲ್ಲ, ದಣದವನೂ ಅಲ್ಲ. ಅದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು. ನಿನ್ನನ್ನು ಶಿಕ್ಷಿಸೋನಿಂದೆಲ್ಲ ನೀನು ಅಂದರೆ ಆತ್ಮ. ನೀನು ನನ್ನ ಆತ್ಮವನ್ನು ಹೇಗೆ ಶಿಕ್ಷಿಸ್ತೀಯ? ಆತ್ಮ ಯಾರ ಅಧೀನವೇ ಅಲ್ಲ, ಅದು ಸ್ವತಂತ್ರ. ಎರಡನೇ ವಿಷಯ, ನಿನಗೆ ನೀನು ನಾನು ರಾಜ ರಾಜ, ನೀನು ಆಳು ಶಿಕ್ಷಿಸ್ತೀನಿ ಅಂತೀಯಲ್ಲ, ನಿನಗೆ ಅಧಿಕಾರ ಯಾರು ಕೊಟ್ಟರು? ನಿನಗೆ ಅಧಿಕಾರ ಯಾರು ಕೊಟ್ಟರು? ನೋಡು, ನೀನು ನನ್ನ ದೇಹವನ್ನು ಶಿಕ್ಷಿಸ್ಬೋದೇ ಹೊರತು ನನ್ನ ಆತ್ಮವನ್ನು ಯಾವತ್ತೂ ಶಿಕ್ಷಿಸ್ತಾರೆ ನಿನ್ನ ಕೈಯಲ್ಲ, ಯಾರ ಕೈಯಲ್ಲೂ ಆಗಲ್ಲ. ಆತ್ಮ ಸರ್ವತಂತ್ರ, ಸ್ವತಂತ್ರ. ನೋಡು, ನಾನು ಹುಚ್ಚ, ಕೊಳಕ, ಮೂಕ, ಕಿವುಡ, ಕುರುಡಂಗಿದ್ದು ಬಿಟ್ಟಿದ್ದೀನಿ. ನನ್ನ ಪಾಡಿಗೆ ನಾನು ಆತ್ಮಜ್ಞಾನ ಅನುಭವಿಸ್ತಾ ಇದ್ದೀನಿ. ನನಗೆ ಏನು ಶಿಕ್ಷೆ ಕೊಡ್ತೇ ಹೇಳು? ಏನು ಶಿಕ್ಷೆ ಕೊಟ್ಟರು ನನಗೆ ಹೆದರಿಕೆ ಇಲ್ಲ ಅಂತ ಕೊಟ್ಟ. ತತ್ವೋಪದೇಶ ಪಡಿಬೇಕು ಅಂತೇಳಿ ಕಪಿಲ ಮುನಿಯನ್ನು ಹುಡ್ಕೊಂಡು ಹೋದಂಥ ರಾಜನಿಗೆ ಈ ಟೊಣಪೆಯ, ಈ ಬ್ರಹ್ಮಚಾರಿ ಬ್ರಾಹ್ಮಣ ಕೊಳಕ ಅವನು ಆಡಿದ ಮಾತು ನೋಡಿ ಕಪಾಳ ಕೊಡ್ದಂಗೆ ಆಗ್ಬಿಡ್ತು. ತಕ್ಷಣ ಆತ ಮೇನೆಯಿಂದ ಕೆಳಗೆ ಧುಮುಕಿ ಇವನು ಕಾಲಿಗೆ ಬಿದ್ದುಬಿಟ್ಟ. ಅಪ್ಪ, ಯಾರಪ್ಪ ನೀನು? ಕೊರಳಲ್ಲಿ ಜನವಾರ ಇದೆ, ಕೊಳಕ ನೀನು ನೋಡಿದರೆ ಯಾವುದೋ ಮಾಸಿನ ಬಟ್ಟೆ ಹುಟ್ಟಿದ್ಯಾ, ಪೆಕರ್ನಂಗೆ ಕಾಣಿಸ್ತಿದ್ಯಾ, ಎಲ್ಲ ಜಡ ಬರ್ತಾ ಅಂತ ಕರೀತಾರೆ. ಆದರೆ ಸಾಮಾನ್ಯನಲ್ಲ ನೀನು. ನೋಡು, ನಾನು ಇಂದ್ರನ ವಜ್ರಾಯುಧಕ್ಕೆ ಹೆದರಲ್ಲ, ಆ ವಿಷ್ಣುವಿನ ಸುದರ್ಶನ ಚಕ್ರಕ್ಕೆ ಹೆದರಲ್ಲ, ಶಂಕರನ ತ್ರಿಶೂಲಕ್ಕೆ ಹೆದರಲ್ಲ. ಆದರೆ ಬ್ರಾಹ್ಮಣರ ಬ್ರಹ್ಮಜ್ಞಾನಕ್ಕೆ ಹೆದರ್ತೀನಿ. ನೀನು ಬ್ರಾಹ್ಮಣ ಕಣಯ್ಯ, ನೀನೇ ಕಪಿಲ ಮುನಿಯ? ಹೇಳಪ್ಪ, ಯಾರು ನೀನು? ನನಗೊಂದಿಷ್ಟು ತತ್ವೋಪದೇಶ ಮಾಡು. ನನ್ನ 2 ಪ್ರಶ್ನೆ ಇದೆ, 2 ಪ್ರಶ್ನೆಗೆ ದಯಮಾಡಿ ಉತ್ತರ ಕೊಡು ಅಂದಾಗ, ಆಯ್ತು ಅದೇನು ಕೇಳು ಅಂತ ಹೇಳ್ದ. ಕೈ ಮುಕ್ಕೊಂಡು ಕೇಳ್ತಿದ್ದಾನೆ. ಮೊದಲನೇದು, ದೇಹ ಬೇರೆ ಆತ್ಮ ಬೇರೆ ಅಂತ ಹೇಳ್ತಿದ್ದೀಯ. ದೇಹಕ್ಕೇನಾದ್ರೂ ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಸರ್ವತಂತ್ರ ಸ್ವತಂತ್ರ ಅಂದಿ. ನೋಡು, ನನಗೆ ಹಿಂಗೆ ಅನ್ಸತ್ತೆ. ಈಗ ಪಾಯಸ ಮಾಡ್ತೀವಪ್ಪ, ಶಾಖ, ಅದ್ರ ಮೇಲ್ಗಡೆ ಪಾತ್ರೆ ಇಟ್ಟಿದ್ದೀವಿ, ಪಾತ್ರೆ ಒಳಗಡೆ ಹಾಲು ಹಾಕಿದ್ದೀವಿ, ಅಕ್ಕಿ ಹಾಕಿದ್ದೀವಿ, ಹಾಲು ಹಾಕಿದ್ದೀವಿ, ಸಕ್ಕರೆ ಹಾಕಿದ್ದೀವಿ. ಏನಾಗುತ್ತೆ? ಪಾತ್ರೆಗೆ ಶಾಖ ಬಂದ ಮೇಲೆ ಇರೋ ಎಲ್ಲ ಈ ಪಾತ್ರೆ ಇರೋ ವಸ್ತುಗಳಿಗೂ ತಲುಪತ್ತೆ. ಹಾಗಿದ್ದಾಗ ಶರೀರದಲ್ಲಿರೋ ಆತ್ಮಕ್ಕೂ ಸಹಿತ ಇದಾಗೋ ಪ್ರಭಾವ ಆಗ್ಬೇಕಲ್ವಾ? ನೀನು ನೋಡಿ ಹಿಂಗೆ ಹೇಳ್ತೀವಿ, ಅದು ಹೆಂಗೆ? ಮೊದಲನೇ ಪ್ರಶ್ನೆ. ಎರಡನೇ, ನೀನೇನು ಹೇಳ್ದಿ? ರಾಜ ಆಳು ಬೇರೆ ಬೇರೆ ಅಲ್ಲ ಅಂದಿ. ಇವತ್ತು ರಾಜ ಆದವನು ನಾಳೆ ಆಳಾಗ್ಬೋದು, ಆಳಾದವನು ರಾಜ ಆಗ್ಬೋದು. ಇದು 2 ದಿನದ ನಾಟಕ ಅಂತ ಬೇರೆ ಹೇಳ್ದಿ. ಇದು ಹೆಂಗೆ? ನೋಡು, ರಾಜ ಇರಲೇಬೇಕು. ರಾಜ ಇಲ್ಲದೆ ಇದ್ರೆ ಅರಾಜಕತೆ ಉಂಟಾಗತ್ತೆ. ರಾಜ ತಪ್ಪು ಮಾಡಿದವ್ರು ದಂಡಿಸ್ಬೇಕು. ಇದು ಪರಮಾಧಿಕಾರ. ಇಲ್ಲದೆ ಇದ್ರೆ ಸರಿ ಹೋಗೋದಿಲ್ಲ. ನೀನು ಹಿಂಗೆ ಹೇಳಿದೆಲ್ಲ, ದಯವಿಟ್ಟು ಹೇಳು ಅಂತ. ಆಗ ನಕ್ಕು ನಮ್ಮ ಭರತ ಹೇಳ್ದ, ಮಹಾರಾಜ, ಎಷ್ಟು ಚೆನ್ನಾಗಿ ದೊಡ್ಡಂಗೆ ಮಾತಾಡ್ದಿ. ನೀನು ಅಜ್ಞಾನವನ್ನು ಬಹಳ ಚೆನ್ನಾಗಿ ಇದು ಸೂಚಿಸುತ್ತೆ. ತೋರು, ನೀನೇನೋ ಭಾಳ ಚೆನ್ನಾಗಿ ಮಾತಾಡಿ ಅಂದ್ಕೊಂಡಿದ್ದಿ. ಹೇಳ್ತೀನಿ ಕೇಳು. ನೀನು ಕೊಟ್ಟ ಹೋಲಿಕೆಗೂ ಇದಕ್ಕೂ ಹೊಂದೋದೇ ಇಲ್ಲ. ಶಾಖ ಪಾಯಸದ ಹೇಳಿದೆಯಲ್ಲ, ಪಾತ್ರೆ, ಅಕ್ಕಿ, ಹಾಲು, ನೀರು ಬೇರೆ. ಇಲ್ಲಿ ದೇಹ, ಇಂದ್ರಿಯ, ಭಾವನೆಗಳು ಮತ್ತು ಆತ್ಮವೇ ಬೇರೆ ಇದೆಯಲ್ಲ. ಮನುಷ್ಯನ ದೇಹ, ಇಂದ್ರಿಯ, ಭಾವನೆಗಳೆಲ್ಲ ಒಂದು. ಮನುಷ್ಯನ ಅಹಂಭಾವ ಅಥವಾ ಮಾಯೆಯಿಂದ ಏನಾಗುತ್ತೆ? ಇವನಿಗೆ ನೋವು, ಸಂಕಟ ಎಲ್ಲ ಆಗೋದು. ಆತ್ಮ ಯಾವ ಕಾರಣಕ್ಕೂ ಅದಕ್ಕೆ ಯಾವುದೇ ನೋವೇ ಆಗಲ್ಲ, ನೋವನ್ನು ಅನುಭವಿಸೋದೇ ಇಲ್ಲ. ಹಾಗಾದರೆ ಅದು ನಿಜವಾದ ಆತ್ಮವೇ ಅಲ್ಲ. ಆತ್ಮ ಯಾವತ್ತು ಸರ್ವತಂತ್ರ, ಸ್ವತಂತ್ರವಾಗಿರುತ್ತೆ. ಇನ್ನೊಂದು ಹೇಳಿದೆ, ಏನು? ರಾಜ ರಾಜ ಅಂಥೇಳಿ. ಯಾರು ಮಾಡಿ ನೀನು ರಾಜ ಅಂತೇಳಿ? ನಿನಗೆ ನೀನೇ ರಾಜ ಅಂದ್ಕೊಂಡು ಘೋಷಿಸ್ಕೊಂಡಿದ್ದೀಯ. ನೀನು ರಾಜನೇ ಆಗಿದ್ದರೆ ಪ್ರಜೆಗಳ ಕ್ಷೇಮದ ಹೊಣೆ ನಿಂದು. ಆದರೆ ಬಡಪಾಯಿ, ಈ ಮೇಲೆ ಹೊರೋ ಆಳುಗಳಿಗೆ ಏನು ಮಾಡಿದಿ? ಬಲವಂತ ಮಾಡಿ ಅವರಿಂದ ದುಡಿಸ್ಕೊಳ್ತಿದ್ಯಾ. ಸಿಕ್ಕ ನನ್ನನ್ನು ತಗೊಂಬಂದು ಹೆಗಲು ಕೊಡುವಂತಿದ್ದೀಯ. ನಮ್ಮ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮಾಡ್ತಾ ಇದ್ದೀಯ. ನಮ್ಮ ಕ್ಷೇಮವನ್ನು ಚಿಂತಿಸದೆ ದಬ್ಬಾಳಿಕೆ ಮಾಡ್ತಿದ್ಯಲ್ಲ, ರಾಜನ ಅಹಂಕಾರ ತೋರಿಸ್ತಿದ್ಯಲ್ಲ. ನಿನಗೆ ಯಾರು ಕೊಟ್ರಿ ಅಧಿಕಾರ? ನಿನ್ನಲ್ಲಿ ಆತ್ಮಜ್ಞಾನ ಇದ್ದಿದ್ರೆ ನಿಂಗೆ ಮಾಡ್ತಾನೆ ಇರಲಿಲ್ಲ. ನೀನು ದುರಹಂಕಾರಿ. ನೋಡು, ಕೇಳಿ ನನ್ನನ್ನು. ನಾನು ಸಹಿತ ನಿನ್ನ ಹಾಗೆ ರಾಜನಾಗಿದ್ದವನು. ಆದರೆ ತಪಸ್ಸು ಮಾಡಿದು ನಿನ್ನೇನು ಮುಕ್ತಿ ಪಡೆಯೋ ಸಮಯದಲ್ಲಿ ಒಂದು ಜಿಂಕೆಯ ಮರಿಯ ಮೋಹದಿಂದ ಎಲ್ಲವನ್ನೂ ಕಳ್ಕೊಂಡೆ, ಜಿಂಕೆಯಾಗಿ ಹುಡ್ದೆ. ಈಗ ನೋಡಪ್ಪ, ಈಗ ಹೀಗೆ ಜಡಭರತನಾಗಿದ್ದೀನಿ. ಆದರೆ ನಾನು
ಹೊರಗಣ್ಣಿಗೆ ಕುರುಡ ಕಿವುಡ ಮೂಕ, ಆದರೆ ನಾನು ಕೊಳಕನಾಗಿದ್ದೇ ಎಲ್ಲ ಬ್ರಹ್ಮಾನಂದವನ್ನು ಪಡಿತಾ ಇದ್ದೀನಿ, ಇಂಥ ನನಗೆ ಏನು ಶಿಕ್ಷಿಸ್ತೆ ಹೇಳು ಅಂದಾಗ ರಾಜ ಕೈ ಮುಗಿದು ಬಿಟ್ಟ. ಅಪ್ಪ ಮಹಾನುಭಾವ, ಗೊತ್ತಾಯಿತು ತಂದೆ ಅಂಥೇಳಿ ಕೈ ಮುಗಿದು ಹೇಗೆ ಬದುಕಬೇಕು, ಯಾವುದು ಬ್ರಹ್ಮಜ್ಞಾನ ಬ್ರಹ್ಮಾನಂದ ಅಂಥೇಳಿ ನೀನೇ ನನ್ನ ಗುರು ಅಂತ ಅಲ್ಲಿಂದ ಮುಂದೆ ಹೋಗಿಬಿಟ್ಟ. ನೋಡಿ ಮಕ್ಕಳೇ, ನಾನು ನನ್ನದು ಅಂತೀವಿ, ನಿಜವಾದ ತಿಳುವಳಿಕೆ ಎಲ್ಲಿದೆ ಅಂತ ಯಾರು ಗುರುನೋ ಅವನಲ್ಲಿ ಯಾವ ಶಕ್ತಿ ಗೊತ್ತಿಲ್ಲ. ಮೊದಲನೇದಾಗಿ ನಮ್ಮಲ್ಲಿ ಅಹಂಕಾರ ಅನ್ನೋದು ಇರಬಾರ್ದು. ಒಳ್ಳೆ ಹಾದಿಯಲ್ಲಿ ನಡೆದ್ರೆ ನೀವು ಸಹಿತ ಯೋಗ್ಯರಾಗಿ ಬದುಕ್ತೀರಿ. ಅದಕ್ಕೆ ಇದೆಲ್ಲ ಮಾದರಿ ಅಲ್ವಾ. ನಮಸ್ಕಾರ.